ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತೆಯ ಜೀವನಕ್ಕೆ ಮಮತೆಯ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತು ಒಂದು ಟೀ ಟೈಮ್ ಸ್ನ್ಯಾಕ್ಸ್ ತೋರಿಸ್ತಾ ಇದ್ದೀನಿ, ಹೆಂಗೆ ಮಾಡೋದು ಅಂತ. ಈವ್ನಿಂಗ್ ಸ್ನ್ಯಾಕ್ಸ್ ಅಂತ ಹೇಳ್ಬೋದು, ಟೀ ಕಾಫಿ ಜೊತೆ ತಿನ್ನೋಕ್ಕೆ. ಈಗ ಚಳಿನೂ ತುಂಬ ಜೋರಿದೆಯಲ್ವ, ಚಳಿಗೆ ಕಾಫಿ ಜೊತೆ ತಿನ್ನೋಕ್ಕೆ ಏನಾದರೂ ಬೇಕು ಅಂತ ಅನಿಸುತ್ತೆ ಸಾಯಂಕಾಲ. ಇದನ್ನು ತಿನ್ಬೋದು, ತುಂಬ ರುಚಿಯಾದಂತಹ ಗರಿಗರಿಯಾದಂತಹ ತಿಂಡಿ. ಮಕ್ಕಳು ಸ್ಕೂಲಿಂದ ಸಾಯಂಕಾಲ ಬಂದು ಖುಷಿಯಾಗಿ ತಿಂತಾರೆ ಚಳಿಗೆ. ಚಟ್ಟಂಬಡೆ, ಮೆಂತ್ಯ ಸೊಪ್ಪಿನ ಚಟ್ಟಂಬಡೆ ಇದು. ಚಟ್ಟಂಬಡೆ ಅಂದರೆ ನಾವು ಕಡಲೆಬೇಳೆಯಲ್ಲಿ ಮಾಡುವಂತಹ ವಡೆ ಇದೆಯಲ್ವ, ಏನು ಹೇಳ್ತೀವಿ ಅದಕ್ಕೆ, ಕಡಲೆಬೇಳೆ ವಡೆ. ಅದನ್ನು ಮೆಂತ್ಯ ಸೊಪ್ಪಿನ ಜೊತೆಯಲ್ಲಿ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಆಗುತ್ತೆ ಸ್ನೇಹಿತರೆ. ಮೆಂತ್ಯ ಸೊಪ್ಪು ಹಾಕಿದರೆ, ಮೆಂತ್ಯ ಸೊಪ್ಪಿಗೆ ಅದರದ್ದೇ ಆದ ರುಚಿ ಪರಿಮಳ ಎಲ್ಲ ಇರೋದ್ರಿಂದ ತುಂಬ ಚೆನ್ನಾಗಿ ಆಗುತ್ತೆ. ಮಾತ್ರ ಅಲ್ಲ, ಈಗ ಚಳಿಗಾಲದಲ್ಲಿ, ಚಳಿ ಸಮಯದಲ್ಲಿ ಅದು ನಿಮಗೆ ಮೆಂತ್ಯ ಸೊಪ್ಪು ಚೆನ್ನಾಗಿರೋದು ಸಿಗುತ್ತೆ ಹೊರಗಡೆ ಮಾರ್ಕೆಟಲ್ಲಿ. ಈಗ ಸೀಸನು, ಈ ಸಮಯದಲ್ಲಿ ಚೆನ್ನಾಗಿರೋಂಥ ಮೆಂತ್ಯ ಸೊಪ್ಪು ಬರುತ್ತೆ, ಅದರಿಂದ ಮಾಡ್ಬೋದು ನೀವು. ಇದಕ್ಕೆ ನಾನೀಗ 1 ಕಪ್ಪು ಕಡಲೆಬೇಳೆನ ನೆನೆ ಹಾಕ್ತಾಯಿದ್ದೀನಿ. ಕಡಲೆಬೇಳೆ ಇದು 1 ಕಪ್ಪಿಂದಷ್ಟೇ ಮಾಡ್ತಾಯಿದ್ದೀನಿ. ನೀವು ಜಾಸ್ತಿ ಬೇಕು ಅಂದರೆ ಜಾಸ್ತಿ ಮಾಡ್ಕೋಬೋದು. ಅದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ನೀರಲ್ಲಿ ನೆನೆ ಹಾಕಿದ್ದೀನಿ. ಒಂದು 4 ಗಂಟೆ ನೆನೆದ್ರೆ ಸಾಕು. ಚೆನ್ನಾಗಿ ನೆನೆದಿರ್ಬೇಕು ಮಾತ್ರ, 4 ರಿಂದ 5 ಗಂಟೆ ಚೆನ್ನಾಗಿ ನೆನೆದ್ಬಿಟ್ಟು ಈ ಥರ ನೀರು ಬಸಿರಿ. ನೀರು ಪೂರ್ತಿ ಬಸಿಬೇಕು, ನೀರಿದ್ದರೆ ಚೆನ್ನಾಗಿ ಆಗೋಲ್ಲ. ನೀರು ಬಸಿದ್ಬಿಟ್ಟು ಈ ಥರ ಯಾವುದಾದ್ರೂ ಪಾತ್ರೆಯಲ್ಲಿ ಹಾಕಿ ಅಥವಾ ಯಾವ ರೀತಿನಾದರೂ ನೀವು ನೀರು ತೆಗಿಬಹುದು. ನೀರು ಪೂರ್ತಿ ಬಸಿದ್ಬಿಟ್ಟು ಅದನ್ನು ಮಿಕ್ಸಿ ಜಾರಿಗೆ ಸೇರಿಸ್ಕೊಳ್ಳಿ. ಯಾಕಂದರೆ ನೀರಿದ್ದರೆ ಜಾಸ್ತಿ ಅಂದರೆ ಮುದ್ದೆ ಆಗಿಬಿಡತ್ತೆ, ನುಣ್ಣಗೆ ಬೇಗ ಆಗುತ್ತೆ. ನೀರು ಹಾಕದೇ ರುಬ್ಕೋಬೇಕು, ತರಿ ರುಬ್ಕೋಬೇಕು. ಇದನ್ನು ನೆನೆದು ಮೆತ್ತಗಾಗಿರೋದ್ರಿಂದ ಹೆಚ್ಚು ಕಷ್ಟ ಆಗೋಲ್ಲ ಮತ್ತು ಹೆಚ್ಚು ಹೊತ್ತು ತಿರುಗಿಸ್ಬೇಕಾಗಲ್ಲ. ಇದಕ್ಕೆ ನಾನೀಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ನಾನು ಇದಕ್ಕೆ ಉಪ್ಪು ರುಬ್ಬುವಾಗಲೇ ಯಾಕೆ ಹಾಕ್ಕೊಳ್ತಾ ಇದ್ದೀನಿ ಅಂದರೆ, ತರಿ ರುಬ್ಬೋದಲ್ವ, ಆಮೇಲೆ ಅದು ಮಿಕ್ಸ್ ಆಗೋದು ಸ್ವಲ್ಪ ಕಷ್ಟ. ಇದಕ್ಕೆ ಖಾರಕ್ಕೆ ಬೇಕಾದಷ್ಟು ಹಸಿಮೆಣಸಿನ್ಕಾಯಿನೂ ಹಾಕ್ಕೊಳ್ತಾ ಇದ್ದೀನಿ. ನಾನು 2 ಹಾಕ್ಕೊಂಡಿದ್ದೀನಿ. ನೀವು ಜಾಸ್ತಿ ಬೇಕು ಅಂದರೆ, ತುಂಬ ಖಾರ ತಿನ್ನೋರಾದರೆ ಜಾಸ್ತಿ ಹಾಕ್ಕೊಳ್ಳಿ. ಕೈಯಲ್ಲಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ರುಬ್ಬುವಾಗಲೇ ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಯಲ್ಲಿ ಈಗ 1.5-2 ಇಂಚಿನಷ್ಟು ನಾನು ಶುಂಠಿ ತಗೊಂಡಿದ್ದೀನಿ. ನೀವು ಬೇಕು ಅಂದರೆ ಈ ಹಸಿಮೆಣಸಿನ್ಕಾಯಿ ಮತ್ತು ಶುಂಠಿಯನ್ನು ಹೆಚ್ಚಿ ಹಾಕ್ಕೋಬೋದು, ಚಿಕ್ಕದಾಗಿ ಹೆಚ್ಚಿ ಆಮೇಲೆ ಸೇರಿಸ್ಕೋಬೋದು ರುಬ್ಬಿ ಆದಮೇಲೆ. ನಾನು ರುಬ್ಬುವಾಗಲೇ ಹಾಕ್ಕೊಳ್ತಾ ಇದ್ದೀನಿ. ಹೆಂಗೂ ತರಿ ರುಬ್ಬೋದಲ್ವ, ಆವಾಗ ಇದೂ ಸರಿ ಆಗುತ್ತೆ ಅಂತ ನೋಡಿ. ಈ ಥರ ರುಬ್ಕೊಂಡಿದ್ದೀನಿ. 2-3 ಸುತ್ತಿದ್ರೆ ಸಾಕು, ಯಾಕಂದರೆ ಅದು ಮೆತ್ತಗಿರುತ್ತಲ್ವ, ಆಗಿರುತ್ತೆ ನೋಡಿ. ಇದೀಗ ಒಂದೇ ರೀತಿ ಆಗೋಲ್ಲ, ಕೆಲವು ಇಡೀ ಇದೆ ಕಡಲೆಬೇಳೆ, ಕೆಲವು ಸ್ವಲ್ಪ ಹೆಚ್ಚಾಗಿದೆ. ಯಾಕಂದರೆ ನೀರಿಲ್ಲದೆ ತಿರುಗಿಸೋದಲ್ವ, ಒಂದೇ ರೀತಿ ಬರಲ್ಲ ಅದು. 2 ಸುತ್ತು ತಿರುಗಿಸಿದಾಗಲೇ ಕಡಲೆಬೇಳೆಗಳು ಮೇಲೆ ನಿಲ್ಲುತ್ತೆ, ಅಡಿಯಲ್ಲಿರೋದೆಲ್ಲ ಸ್ವಲ್ಪ ಹೆಚ್ಚಾಗಿರುತ್ತೆ. ಅದಕ್ಕೆ ಈ ಥರ ಕೂಡಲೇ ತೆಗೆದು 2 ಮಿಕ್ಸ್ ಮಾಡ್ಕೋಬೇಕು, ಆಗ ಮಿಕ್ಸ್ ಆಗುತ್ತೆ. ಇಡೀ ಕಡಲೆಬೇಳೆನೂ ಮಿಕ್ಸ್ ಆಗುತ್ತೆ. ಅದು ನೆನೆದಿದೆ ಅಲ್ವ ನೀರಲ್ಲಿ, ಗಟ್ಟಿ ಅಂತ ಆಗಲ್ಲ. ಈ ಸ್ವಲ್ಪ ಹೆಚ್ಚಾಗಿರೋದು ಮತ್ತು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಈಗ ಇದಕ್ಕೆ 1.5 ಚಮಚದಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಅಷ್ಟೇ, 1-1.5 ಅಷ್ಟೇ. 1 ಚಮಚ ಅಥವಾ 1.5 ಚಮಚ ಹಾಕಿದರೆ ಸಾಕು, ಹೆಚ್ಚು ಹಾಕೋದು ಬೇಡ. ಅದು ಗರಿ ಆಗೋಕ್ಕೆ ಸೇರಿಸ್ತಾ ಇರೋದು. ಆಮೇಲೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೀನಿ. ನೀವು ಬೇಕಾದರೆ ಕರಿಬೇವು ಹಾಕ್ಕೋಬೋದು, ಯಾವುದಾದ್ರೂ ಒಂದು ಸಾಕು, ಕರಿಬೇವು ಅಥವಾ ಕೊತ್ತಂಬರಿ ಸೊಪ್ಪು. ಯಾಕಂದರೆ ಗೊತ್ತಾಗಲ್ಲ ಪರಿಮಳದಲ್ಲಿ, ಕೊತ್ತಂಬರಿ ಸೊಪ್ಪಿನ ಪರಿಮಳದ ಮಧ್ಯೆ ಕರಿಬೇವಿನ ಪರಿಮಳ ಅಷ್ಟು ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಆದ್ದರಿಂದ ಅದನ್ನ ಯಾವುದಾದ್ರು ಒಂದು ಹಾಕಿ, ಕರಿಬೇವು ಅಥವಾ ಕೊತ್ತಂಬರಿ ಸೊಪ್ಪು. ನಾನು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಆಮೇಲೆ ಒಂದು ಅರ್ಧ ಕಟ್ಟಿನಷ್ಟು ಮೆಂತ್ಯ ಸೊಪ್ಪನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡ್ರೆ ಒಳ್ಳೆಯದು. ತುಂಬ ದೊಡ್ಡ ಇದ್ದರೆ ಬಾಯಿಗೆ ಅದು ಸಿಗುತ್ತೆ. ಸ್ವಲ್ಪ ಚಿಕ್ಕದಾಗಿದ್ದರೆ ಚೆನ್ನಾಗಿರುತ್ತೆ. ಅರ್ಧ ಕಟ್ಟು ಸಾಕು. ನಾನಿಲ್ಲಿ ಕಡಿಮೆ ಕಡಲೆಬೇಳೆ ತೊಗೊಂಡಿರೋದಲ್ವ, 1 ಕಪ್ ಅಲ್ವ, ಅದರಿಂದ ಅರ್ಧ ಕಟ್ಟು ಹಾಕ್ಕೊಂಡಿದ್ದೀನಿ. ನೀವು ಬೇಕು ಅಂದರೆ ಜಾಸ್ತಿ ಹಾಕ್ಕೋಬೋದು, ಕಡಲೆಬೇಳೆನ ಜಾಸ್ತಿ ಇದ್ದರೆ ಜಾಸ್ತಿ ಹಾಕ್ಕೋಬೋದು. ಸ್ವಲ್ಪ ಹೆಚ್ಚಿದ್ರೂ ತೊಂದರೆ ಇಲ್ಲ. ಮೆಂತ್ಯ ಸೊಪ್ಪು ಹೆಚ್ಚಿದ್ದರೆ ಚೆನ್ನಾಗೇ ಇರುತ್ತೆ, ಅದಕ್ಕೆ ಅದರದ್ದೇ ಆದ ಒಂದು ಅರೋಮ ಇರುತ್ತಲ್ವ, ಪರಿಮಳ ಇರುತ್ತಲ್ವ, ಅದರಿಂದ ಚೆನ್ನಾಗಿ ಆಗುತ್ತೆ. ಇದನ್ನೆಲ್ಲ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ. ಈ ಥರ ತರಿ ಇರೋದ್ರಿಂದ ಉಪ್ಪು ಈಗ ಹಾಕಿದರೆ ಎಲ್ಲ ಕಡೆ ಒಂದೇ ರೀತಿ ಮಿಕ್ಸ್ ಆಗುತ್ತೆ ಅಂತ ಹೇಳಕ್ಕೆ ಬರಲ್ಲ, ಅದಕ್ಕೆ ರುಬ್ಬುವಾಗಲೇ ಹಾಕ್ಕೊಂಡಿರೋದು ನಾನು. ಹಸಿಮೆಣಸಿನ್ಕಾಯಿ ಶುಂಠಿನೂ ಅಷ್ಟೇ, ರುಬ್ಬುವಾಗ ಹಾಕಿದಾಗ ಅದು ಚೆನ್ನಾಗಿ ಕಟ್ಟಾಗಿರುತ್ತೆ, ನೈಸು ಆಗಲ್ಲ, ಹಾಗಂತ ಕಟ್ಟಾಗಿ ತರಿ ಆಗಿರುತ್ತೆ. ಇದು ಬೇಕು ಅಂದರೆ ನೀವು ಹೆಚ್ಚಿ ಹಾಕ್ಕೋಬೋದು ಹಸಿಮೆಣಸು ಮತ್ತು ಶುಂಠಿ, ಬಾಯಿಗೆ ಬರಬೇಕು ನಿಮಗೆ ಅಂತ ಇದ್ದರೆ. ನಾನು ಬಾಯಿಗೆ ಸಿಗಬಾರ್ದು, ಖಾರ ಮಾತ್ರ ಸಿಗಬೇಕು ಅಂತ ರುಬ್ಬುವಾಗ ಹಾಕ್ಕೊಂಡಿರೋದು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಯಾಕಂದರೆ ಆ ಇಡೀ ಕಡಲೆಬೇಳೆ ಎಲ್ಲ ಇರುತ್ತಲ್ಲ, ಸೊಪ್ಪೆಲ್ಲ ಒಂದೇ ರೀತಿ ಎಲ್ಲ ಕಡೆ ಬರಬೇಕು, ಕೊತ್ತಂಬರಿ ಸೊಪ್ಪು ಮತ್ತು ಇದು ಮೆಂತ್ಯ ಸೊಪ್ಪು. ಅದರಿಂದ ಅದೆಲ್ಲ ಮಿಕ್ಸ್ ಆದರೆ ಚೆನ್ನಾಗಿ ಆಗುತ್ತೆ ವಡೆ. ಒಂದೇ ರೀತಿ ಬಂದರೆ ನೋಡಿ ಈ ಥರ ಬರುತ್ತೆ. ಅದು ಒಳ್ಳೆ ಮೆತ್ತಗೆ ಇರುತ್ತೆ, ಯಾಕಂದರೆ ನೆನೆದು ಮೆತ್ತಗಾಗಿರೋದ್ರಿಂದ ಕಡಲೆಬೇಳೆ ಚೆನ್ನಾಗಿ ಮುದ್ದೆಗೆ ಬರುತ್ತೆ. ತುಂಬ ನುಣ್ಣಗೆ ಮಾಡ್ಕೋಬಾರ್ದು, ಇದು ಮೆತ್ತಗಾಗಿಬಿಡತ್ತೆ ವಡೆ. 1-2-3 ಸುತ್ತು ತಿರುಗಿಸಿದ್ರೆ ಸಾಕು, ಸುಲಭದಲ್ಲಿ ಇದಾಗತ್ತೆ ಅದು. ಈಗ ಇದನ್ನು ವಡೆ ಮಾಡಿ ಇಟ್ಕೊಳ್ಳೋಣ ಒಂದು ಪ್ಲೇಟಲ್ಲಿ ನೋಡಿ. ಈ ಥರ ಉಂಡೆ ಮಾಡಿಬಿಟ್ಟು ಅಂಗೈಯಲ್ಲಿ ಇಟ್ಬಿಟ್ಟು ಅಂಗೈಯಿಂದ ಅಂಗೈಗೆ
ಅಂಗೈ ಮುಚ್ಚಿ ವಡೆ ಮಾಡಿದರೆ, ಅಂಗೈಯಲ್ಲಿ ವಡೆ ಮಾಡಿದರೆ ಆಗುತ್ತೆ. ಅದು ಹೆಚ್ಚು ಗಟ್ಟಿ ಮುದ್ದೆ ಆಗಲ್ಲ, ಅದಕ್ಕೆ ಬಿಟ್ಟು ಹೋಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ನಿಧಾನ ಮೃದು ಇರುತ್ತೆ, ಅದು ನಿಧಾನವಾಗಿ ಮಾಡ್ಕೋಬೇಕು. ಈ ಥರ ವಡೆ ಒಂದೊಂದೇ ಮಾಡಿ ಒಂದು ಪ್ಲೇಟಲ್ಲಿ ಇಟ್ಟರೆ ಆಮೇಲೆ ಮಾಡೋದು ಸುಲಭ ಆಗುತ್ತೆ. ನಮಗೆ ಎಣ್ಣೆಲಿ ಹಾಕಿ ಕರಿಯೋದು ಸುಲಭ ಆಗುತ್ತೆ. ಈ ಥರ ಪ್ಲೇಟ್ಗಳಲ್ಲಿ ಹಾಕಿ ಇಟ್ಟರಾಯ್ತು. ಆಮೇಲೆ ಎಣ್ಣೆಗೆ ಹಾಕ್ಕೋಬೋದು. ನೋಡಿ, ಈಗ ಎಣ್ಣೆ ಬಿಸಿಗೆ ಇಟ್ಟಿದ್ದೀನಿ. ಒಳ್ಳೆ ಬಿಸಿ ಆಗಬೇಕು. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಕಾದ್ಮೇಲೆ ವಡೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದಿದೆ ಚೆನ್ನಾಗಿ. ತುಂಬ ಅಂದರೆ ಸ್ವಲ್ಪನೂ ಗ್ಯಾಪ್ ಇಲ್ಲದೆ ಇರೋ ಥರ ಹಾಕಬಾರ್ದು, ಸ್ವಲ್ಪ ಗ್ಯಾಪ್ ಇರಬೇಕು ಎಣ್ಣೆಲಿ, ಇಲ್ಲಾಂದರೆ ಚೆನ್ನಾಗಿ ಆಗಲ್ಲ. ಯಾವುದೇ ಎಣ್ಣೆ ತಿಂಡಿ ಮಾಡುವಾಗಲೂ ಎಣ್ಣೆಲಿ ಫುಲ್ಲು ಅಂತ ಹಾಕಬಾರ್ದು, ಸ್ವಲ್ಪ ಗ್ಯಾಪ್ ಇರುವಷ್ಟು ಬಿಡಬೇಕು, ಆವಾಗಲೇ ಚೆನ್ನಾಗಿ ಆಗೋದು. ಕೂಡಲೇ ನೀವೀಗ ಸೌಟು ಹಾಕಬಾರ್ದು, ಸ್ವಲ್ಪ ಹೊತ್ತು ಬಿಟ್ಟ ಮೇಲೆ ಅದಲ್ಲೇ ಗಟ್ಟಿ ಆದಮೇಲೆ ಸೌಟು ಹಾಕಿ, ಇಲ್ಲಾಂದರೆ ಅದು ಕಡಲೆಬೇಳೆ ಎಣ್ಣೆಗೆ ಬಿಟ್ಕೊಳ್ಳುತ್ತೆ. ಅದು ತುಂಬ ಮೃದು ಇದೆ, ಬೇಗ ಪುಡಿ ಆಗುತ್ತೆ. ಅದರಿಂದ ಹಸಿಯನ್ನು ಮುಟ್ಟಿದರೆ ಅದು ಎಣ್ಣೆಗೆ ಬಿಟ್ಕೊಳ್ಳುತ್ತೆ. ಸ್ವಲ್ಪ ಹೊತ್ತು ಬಿಟ್ಟು ಅದಲ್ಲೇ ಎಣ್ಣೆಲಿ ಗಟ್ಟಿ ಆಗಿಬಿಡುತ್ತೆ. ಆಮೇಲೆ ಅದನ್ನು ತಿರುವಿ ಹಾಕಿ, 2-3 ಸಾರಿ ತಿರುವಿ ಹಾಕಿ ಮೀಡಿಯಮ್ ಫ್ಲೇಮಲ್ಲೇ ಮಾಡಿ. ತುಂಬ ಸಣ್ಣ ಫ್ಲೇಮಲ್ಲಿ ಮಾಡಬೇಡಿ, ಅದು ಎಣ್ಣೆ ಹಿರ್ಕೊಳ್ಳುತ್ತೆ. ಹಂಗಂತ ಹೈ ಫ್ಲೇಮ್ ಖಂಡಿತ ಮಾಡಬೇಡಿ. ತುಂಬ ಹೈ ಫ್ಲೇಮ್ ಮಾಡಿದರೆ ಸೀದು ಹೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಮೀಡಿಯಮ್ ಫ್ಲೇಮಲ್ಲಿ ಸ್ವಲ್ಪ ಟೈಮ್ ತಗೊಳತ್ತೆ. ಫಸ್ಟಿಗೆ ಬೇಕಾದ್ರೆ ಒಂದು ಸ್ವಲ್ಪ ಹೊತ್ತು ಹೈ ಇಟ್ಕೊಳ್ಳಿ, ಆಮೇಲೆ ಸಿಮ್ಗೆ ಅಂದರೆ ಮೀಡಿಯಮ್ ಫ್ಲೇಮ್ಗೆ ಹಾಕ್ಕೊಳ್ಳಿ. ನಾವು ನಿಧಾನ ಆದರೂ ಪರವಾಗಿಲ್ಲ, ಇಲ್ಲಾಂದರೆ ಸೀದೋದಂಗೆ ಆಗುತ್ತಲ್ವ, ನಿಧಾನ ಆಗುತ್ತೆ. ಇಲ್ಲ ಆದರೂ ಪರವಾಗಿಲ್ಲ, ನಿಧಾನ ಆಗುತ್ತೆ. ಆದರೂ ಕೆಂಪಗಾಗುವವರೆಗೂ, ಗೋಲ್ಡನ್ ಕಲರ್ ಬರೋವರೆಗೂ ಈ ಥರ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈ ಥರ ಕೆಂಪಗಾಗುವವರೆಗೂ ಫ್ರೈ ಮಾಡ್ಕೋಬೇಕು. ಆಮೇಲೆ ತೆಗೀರಿ. ತುಂಬ ಚೆನ್ನಾಗಿ ಬರುತ್ತೆ, ಗರಿ ಗರಿಯಾಗಿ ಬರುತ್ತೆ ಸ್ನೇಹಿತರೆ. ಇದು ತುಂಬ ಚೆನ್ನಾಗಿದೆ, ನೀವು ಮಾಡಿ ನೋಡಿ. ಮೆಂತ್ಯ ಸೊಪ್ಪಿಗೆ ಅದರದ್ದೇ ಆದ ರುಚಿ ಇರುತ್ತೆ, ಅದರದ್ದೇ ಆದ ಪರಿಮಳ ಇರುತ್ತೆ. ಒಂದು ಸ್ವಲ್ಪ ಕಹಿ ಇರುತ್ತೆ, ಕಹಿ ಗೊತ್ತಾಗಲ್ಲ ನಮಗೆ ಇದು ಎಣ್ಣೆ ತಿಂಡಿ ಮಾಡಿದಾಗ. ಅದರದ್ದೇ ಅದೊಂದು ರುಚಿ ಇರುತ್ತೆ. ಕಹಿ ಅಂದರೆ ತಿನ್ನೋಕ್ಕೆ ಆಗದಿರೋಂಥ ಕಹಿ ಇರಲ್ಲ, ಒಂದು ಟೇಸ್ಟ್ ಇರುತ್ತೆ. ಮೆಂತ್ಯ ಸೊಪ್ಪಿನ ಜೊತೆಯಲ್ಲಿ ಚಟ್ಟಂಬಡೆ ಚೆನ್ನಾಗಿರುತ್ತೆ. ಸಾಯಂಕಾಲ ತಿಂಡಿಗೆ, ಕಾಫಿ ಟೀ ಜೊತೆ ಎಲ್ಲರೂ ಖುಷಿಪಟ್ಟು ತಿಂತಾರೆ. ಮಕ್ಕಳು ಸ್ಕೂಲಿಂದ ಬರುವಾಗ ಮಾಡಿ ಇಟ್ಬಿಟ್ರೆ ಬಿಸಿ ಬಿಸಿಯಾಗಿ ಚೆನ್ನಾಗಿ ತಿಂತಾರೆ ಚಳಿಗೆ. ಈಗಂತೂ ಚಳಿ ಸಮಯ ಅಲ್ವಾ, ತುಂಬ ಚಳಿ ಇದೆ. ಏನಾದ್ರು ಬೇಕು ಅಂತ ಅನಿಸುತ್ತೆ, ಆವಾಗ ಇದನ್ನು ಮಾಡಿ ತಿನ್ಬೋದು. ತುಂಬ ಚೆನ್ನಾಗಿದೆ ನೋಡಿ. ಈ ಥರ ತಿರುವಿ ಹಾಕ್ಕೊಳ್ಳಿ, ಮತ್ತೆ ಮೀಡಿಯಮ್ ಫ್ಲೇಮಲ್ಲಿ ಈ ಥರ ಮಾಡ್ಕೊಳ್ಳಿ. ಕೆಂಪಗಾಗುವವರೆಗೂ ಮಾಡಿ ತೆಗೆದು ಹಾಕಿ. ಈ ಥರ ತೆಗೀರಿ. ಮಕ್ಕಳಂತೂ ತುಂಬ ಖುಷಿಪಟ್ಟು ತಿಂತಾರೆ. ನನ್ನ ಮಕ್ಕಳು ಚಿಕ್ಕವರಿದ್ದಾಗ ಹೀಗೆ ಸ್ಕೂಲಿಂದ ಬರುವಾಗ ಮಾಡ್ತಾಯಿದ್ದೆ ಯಾವಾಗಲೂ. ಅದು ಎಷ್ಟು ಅಭ್ಯಾಸ ಆಗಿದೆ ಅಂದರೆ ಈಗಲೂ ಸಾಯಂಕಾಲ ತಿಂಡಿ ಬೇಕಾಗತ್ತೆ ಯಾವಾಗಲೂ. ಇಲ್ಲಾಂದರೆ ನಾನು ಮನೇಲಿ ಮಾಡಿಲ್ಲ ಅಂದರೆ ಅವ್ರಿಗಿಂತ ತಂದುಬಿಡ್ತಾರೆ. ಆ ಥರ ಅಷ್ಟು ಮಾಡ್ತಾಯಿದ್ದೆ. ಈ ಥರ ತಿಂಡಿಗಳು ತುಂಬ ಚೆನ್ನಾಗಿ ಆಗುತ್ತೆ. ಮಕ್ಕಳು ತುಂಬ ಖುಷಿಪಟ್ಟು ತಿಂತಾರೆ ಸ್ಕೂಲಿಂದ ಬಂದು. ಆಮೇಲೆ ಹೋಮ್ವರ್ಕ್ ಮಾಡೋಕ್ಕೆ ಕೂತ್ರೆ ಚೆನ್ನಾಗಿ ಮಾಡಿಬಿಡ್ತಾರೆ ಹೋಮ್ವರ್ಕು. ನನ್ನ ಮಕ್ಕಳೆಲ್ಲ ಚಿಕ್ಕವರಿದ್ದಾಗ ಹೀಗೆ ಮಾಡ್ತಾಯಿದ್ದೆ. ನೀವು ಮಾಡಿ, ನಿಮ್ಮ ಮನೇಲಿ ಮಕ್ಕಳು ಖುಷಿಪಡ್ತಾರೆ, ತುಂಬ ಇಷ್ಟಪಟ್ಟು ತಿಂತಾರೆ. ಈ ಥರ ಉಳಿದಿರೋ ವಡೆನೂ ಕೂಡ ಇದೇ ಥರ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಅದು ಗರಿ ಗರಿನೂ ಆಗಿದೆ ಚೆನ್ನಾಗಿ. ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿದ್ದೀವಲ್ವ, ಜಾಸ್ತಿ ಅಕ್ಕಿ ಹಿಟ್ಟು ಹಾಕಬಾರ್ದು, ಚೆನ್ನಾಗಿ ಆಗಲ್ಲ. 1-1.5 ಚಮಚ ಅಷ್ಟೇ. ತಪ್ಪಿದ ಜಾಸ್ತಿ ಅಂದರೆ ಸ್ವಲ್ಪ ಅದು ಕಡಲೆಬೇಳೆ ಹೆಚ್ಚಿದರೆ 2 ಚಮಚ ಹಾಕ್ಕೊಳ್ಳಿ. ಸ್ವಲ್ಪ ಅದು ಗರಿ ಗರಿ ಆಗೋಕ್ಕೆ ಮಾತ್ರ ಅಷ್ಟು ಹಾಕ್ಕೊಂಡ್ರೆ ಸಾಕು, ತುಂಬ ಚೆನ್ನಾಗಿರುತ್ತೆ. ನೀವು ಮಾಡಿ ಹೆಂಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಮುಂದಿನ ವಿಡಿಯೋ ಒಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.